ಸ್ನೇಹಿತರೆ ನಮಸ್ಕಾರ. ನಾಯ್ಕ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ಯಾನ್ವಾವನ್ನು ಯೂಸ್ ಮಾಡಿಕೊಂಡು ಹೇಗೆ ಒಂದು ಪೋಸ್ಟರ್ ಅಥವಾ ಒಂದು ಇನ್ವಿಟೇಷನನ್ನು ಡಿಸೈನ್ ಮಾಡೋದು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಕ್ಯಾನ್ವಾ ಅನ್ನುವಂಥದ್ದು ಒಂದು ತುಂಬ ಉಪಯುಕ್ತವಾದಂಥ ಒಂದು ವೆಬ್ಸೈಟ್ ಇದು. ಇದನ್ನು ಯೂಸ್ ಮಾಡಿಕೊಂಡು ನಿಮಗೆ ಈ ಥರ ಡಿಸೈನ್ಗಳನ್ನು ನೀವು ಮಾಡ್ಕೋಬೋದು. ಉದಾಹರಣೆಗೆ ಇನ್ವಿಟೇಷನ್ಗಳನ್ನು ಮಾಡುವಂಥದ್ದು ಅಥವಾ ಫೇಸ್ಬುಕ್ಕಲ್ಲಿ ಪೋಸ್ಟರ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು, ಈ ಥರ ನೀವು ಬೇರೆ ಬೇರೆ ರೀತಿಯಾದಂಥ ಡಿಸೈನ್ಗಳನ್ನು ನೀವು ಮಾಡ್ಕೋಬೋದು. ಸೊ ಕ್ಯಾನ್ವಾ ಅತ್ಯಂತ ಯೂಸ್ಫುಲ್ ಆಗಿರುವಂಥದ್ದು ಮತ್ತು ಅತ್ಯಂತ ಸರಳವಾಗಿರುವಂಥ ಒಂದು ಇಂಟರ್ಫೇಸ್ ಅಂತ ಹೇಳ್ಬೋದು. ಸೊ ಈಗ ಇದರಲ್ಲಿ ನಾನು ಇವತ್ತು ಒಂದು ಇನ್ವಿಟೇಷನನ್ನು ಡಿಸೈನ್ ಮಾಡಿ ತೋರಿಸ್ತೀನಿ ಅಥವಾ ಒಂದು ಪೋಸ್ಟರನ್ನು ಡಿಸೈನ್ ಮಾಡಿ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರುವಂಥ ಟೆಕ್ಸ್ಟ್ಗಳನ್ನು ನಾವು ಮೊದಲೇ ಟೈಪ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಈಗ ಕನ್ನಡದಲ್ಲಿ ಡಿಸೈನ್ ಮಾಡೋದಾದರೆ ಕನ್ನಡದಲ್ಲಿ ಟೆಕ್ಸ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಅದಕ್ಕೋಸ್ಕರ ನಾನು ಕನ್ನಡ.ಇಂಡಿಯಾ ಟೈಪಿಂಗ್ ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ನೀವು ಕನ್ನಡದಲ್ಲಿ ನಮಗೆ ಬೇಕಾದರೆ ಟೈಪ್ ಮಾಡಿ ಇಟ್ಕೋಬೋದು. ಸೊ ಉದಾಹರಣೆಗೆ ಇದು ಇಂಗ್ಲೀಷ್ ಟು ಕನ್ನಡ ಅಂತ. ಈಗ ಇಲ್ಲಿ ಕರ್ನಾಟಕ ಸರ್ಕಾರ ಕಾಲೇಜ್ ಹೆಸರು ಅಥವಾ ಏನು ಕಂಟೆಂಟ್ ಏನು ಬೇಕು ಅದನ್ನು ನಾನು ಕನ್ನಡದಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಂಬ ಸರಳವಾಗಿರುವಂಥ ಒಂದು ಇಂಟರ್ಫೇಸು ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ. ಇಲ್ಲಿ ನೀವು ಏನೇ ಬೇಕಾದರೂ ಅದನ್ನು ಇಲ್ಲಿಗೆ ಟೈಪ್ ಮಾಡ್ತಾ ಹೋಗ್ಬೋದು. ಇಂಗ್ಲೀಷಲ್ಲಿ ಕರ್ನಾಟಕ ಸರಕಾರ ಅಂತ ಇದ್ದರೆ ಕರ್ನಾಟಕ ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟರೆ ಅಲ್ಲಿ ಟೈಪ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಒಂದು ವೆಬ್ಸೈಟ್ ಇದೆ. ಸೊ ಇಲ್ಲಿ ನೀವು ನಿಮಗೆ ಬೇಕಾದಂಥ ಟೆಕ್ಸ್ಟ್ಗಳನ್ನು ಟೈಪ್ ಮಾಡಿ ಇಟ್ಕೊಂಡು ಆಮೇಲೆ ಕ್ಯಾನ್ವಾಕ್ಕೆ ಬಂದರೆ ಇದು ಕ್ಯಾನ್ವಾ ಇಂಟರ್ಫೇಸು. ಇಲ್ಲಿ ನೋಡಿ, ಇದು ಹೊಸ ಒಂದು ಡಿಸೈನ್ ಮಾಡಿದ್ದಾರೆ. ಮೊದಲು ಸ್ವಲ್ಪ ಬೇರೆ ಇತ್ತು, ಇದು ಕೂಡ ಚೆನ್ನಾಗಿದೆ. ಹಳೆಯದು ಸ್ವಲ್ಪ ನನಗೆ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಹಳೆಯದು ಎಷ್ಟು ಆಗಿ ಹೋಗಿದ್ದೆ. ಸೊ ಇದು ಸ್ವಲ್ಪ ಚೇಂಜಸ್ ಇದೆ, ಬಟ್ ಇದು ಚೆನ್ನಾಗಿದೆ. ಸೊ ಇದಕ್ಕೆ ನೀವು ಏನು ಮಾಡಬೇಕಂದ್ರೆ ಫಸ್ಟಿಗೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಯಾಕಂದರೆ ಇದೊಂಥರ ಆನ್ಲೈನ್ ಕ್ಲೌಡಲ್ಲಿ ವರ್ಕ್ ಆಗುವಂಥದ್ದು. ಹಾಗಾಗಿ ನೀವು ಲಾಗಿನ್ ಆಗಬೇಕು. ಪ್ಲಸ್ ಇದರಲ್ಲಿ ನಿಮಗೆ ಇಂಟರ್ನೆಟ್ ಆನ್ ಇರಬೇಕಾಗುತ್ತೆ. ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕಾಗುತ್ತೆ. ಯಾಕಂದರೆ ಇದು ಆನ್ಲೈನ್ ಇಂಟರ್ಫೇಸ್ ಆಗಿರೋದ್ರಿಂದ ಇಂಟರ್ನೆಟ್ ಕನೆಕ್ಷನ್ ಇದ್ದೇ ಇರಬೇಕು. ಇಲ್ಲಾಂದರೆ ಕ್ಯಾನ್ವಾದಲ್ಲಿ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಎರಡು ಕಂಡೀಷನ್ಸ್ಗಳನ್ನು ನೆನಪಿಟ್ಕೊಂಡು ನೀವು ಕ್ಯಾನ್ವಾದಲ್ಲಿ ಡಿಸೈನ್ ಮಾಡ್ಬೋದು. ಸೊ ಇಲ್ಲಿ ಕ್ರಿಯೇಟ್ ಡಿಸೈನ್ ಅಂತ ಇದೆ ನೋಡಿ, ಇಲ್ಲಿ ನೀವು ಕ್ಲಿಕ್ ಮಾಡಿ ಯಾವುದಾದ್ರೂ ಡಿಸೈನ್ಗಳನ್ನು ಮಾಡ್ಕೋಬೋದು. ಇಲ್ಲ ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಪೋಸ್ಟರ್ ಬೇಕಾದರೆ ಪೋಸ್ಟರ್, ಯೂಟ್ಯೂಬ್ ಥಂಬ್ನೈಲ್ಸು, ಆಮೇಲೆ ಪ್ರೆಸೆಂಟೇಷನ್ಸು, ಇವೆಲ್ಲ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇಕಾದಂಥ ಪೋಸ್ಟ್ಗಳನ್ನು ಇಲ್ಲಿ ನೀವು ಹಾಕ್ಕೊಳ್ಬೋದು. ಸೊ ಈಗ ನಾನು ಇವತ್ತು ಪೋಸ್ಟರನ್ನು ಒಂದು ಡಿಸೈನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕ್ಲಿಕ್ ಮಾಡ್ಬೋದು, ಇಲ್ಲ ಕ್ರಿಯೇಟ್ ಎ ಡಿಸೈನ್ ಅಂತಲೂ ಇಲ್ಲೂ ಕೂಡ ಕ್ಲಿಕ್ ಮಾಡ್ಬೋದು. ಸೊ ನಾನೀಗ ಇಲ್ಲಿ ಒಂದು ಕ್ಲಿಕ್ ಮಾಡಿ ತೋರಿಸ್ತೀನಿ. ಪೋಸ್ಟರ್ ಅಂತೇಳಿ. ಪೋಸ್ಟರ್ ಅಂತಂದರೆ ನಿಮಗೆ ಈ ಕಾಲೇಜು ಬ್ರೋಷರ್ಗಳು ಅಥವಾ ಇನ್ವಿಟೇಷನ್ಸ್ಗಳು ಇವೆಲ್ಲ ಪೋಸ್ಟರ್ನಲ್ಲಿ ನೀವು ಡಿಸೈನ್ ಮಾಡ್ಕೋಬೋದು. ಇದು ಆನ್ಲೈನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಲೋಡ್ ಆಗೋದಕ್ಕೆ. ಹಾಗಾಗಿ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗುತ್ತೆ. ಇದು ಟೆಂಪ್ಲೇಟ್ಗಳು, ನಿಮಗೆ ಯಾವುದೇ ಟೆಂಪ್ಲೇಟ್ಗಳನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಇಂಗ್ಲೀಷಲ್ಲಿ ಮಾಡೋದಾದರೆ ತುಂಬ ಈಸಿ ಇದೆ. ಅದನ್ನೇ ಸ್ವಲ್ಪ ಟೆಕ್ಸ್ಟ್ ಮಾತ್ರ ಚೇಂಜ್ ಮಾಡಿದರೆ ಆಯಿತು. ಆದರೆ ಕನ್ನಡದಲ್ಲಿ ಮಾಡೋದಾದರೆ ನೀವು ತುಂಬ ಚೇಂಜಸ್ಗಳನ್ನು ಮಾಡಬೇಕಾಗುತ್ತೆ. ಸೊ ಈಗ ನಾನು ಇಲ್ಲಿ ಯಾವುದೇ ಟೆಂಪ್ಲೇಟ್ಗಳನ್ನು ಯೂಸ್ ಮಾಡ್ತಾ ಇಲ್ಲ. ನಾನು ಈ ಥರ ಬ್ಲ್ಯಾಂಕ್ ಆಗಿರುವಂಥ ಒಂದು ಪೇಜ್ನಲ್ಲಿ ಒಂದು ಡಿಸೈನನ್ನು ಮಾಡ್ತಾಯಿದ್ದೀನಿ. ಓಕೆ, ಸೊ ಇಲ್ಲಿಗ ನಾವು ಡಿಸೈನ್ ಮಾಡಿ ನೋಡುವ. ಉದಾಹರಣೆಗೆ ಇಲ್ಲಿ ಡಿಸೈನ್ ಅಂತ ನೋಡಿ, ಈಗ ಇದು ಹೈಲೈಟ್ ಆಗಿದೆ ಡಿಸೈನು. ಸೊ ಈಗ ನಾನು ಇಲ್ಲಿ ಡಿಸೈನ್ ಮಾಡ್ಬೋದು. ಸೊ ಸದ್ಯಕ್ಕೆ ಇದು ಬ್ಲ್ಯಾಂಕ್ ಇದೆ. ಯಾವುದೇ ಕಲರ್ ಕೂಡ ಇಲ್ಲ, ಆಮೇಲೆ ಯಾವುದೇ ಟೆಕ್ಸ್ಟ್ ಕೂಡ ಇಲ್ಲ, ಯಾವುದೇ ಡಿಸೈನ್ ಇದರಲ್ಲಿ ಇಲ್ಲ. ಸೊ ಇಲ್ಲಿಗ ನಾನು ಇದನ್ನು ಫಸ್ಟಿಗೆ ಒಂದು ಕಲರ್ ಕಾಂಬಿನೇಷನನ್ನು ಕೊಟ್ಟು ನೋಡುವ. ಈ ಕಲರ್ ಕಾಂಬಿನೇಷನ್ ಇಲ್ಲಿದೆ ನೋಡಿ, ಇಲ್ಲಿ ಆಪ್ಷನ್ ಇದೆ. ಕಲರಲ್ಲಿ ಯಾವುದೇ ಕಲರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಒಂದು ಫುಲ್ ಈ ಥರ ಪ್ಲೇನ್ ಕಲರನ್ನು ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಮಿಕ್ಸ್ಡ್ ಕಲರನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಮಿಕ್ಸ್ಡ್ ಕಲರನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಾನೀಗ ಒಂದು ಕಲರನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಕ್ರೋಲ್ ಮಾಡಿದರೆ ಸೈಜ್ ಇನ್ಕ್ರೀಸ್ ಆಗುತ್ತೆ. ಇದು ತುಂಬ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ.
20ಕ್ಕಿಂತ ಜಾಸ್ತಿ ಹೋದರೆ ಅದು ದೊಡ್ಡ ಸ್ಕ್ರೀನ್ ಆಗಿಬಿಡುತ್ತೆ. ಹಾಗಾಗಿ ಒಂದು 20 ಅಂದಾಜು ಆಸುಪಾಸಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಇದೀಗ ಕಲರ್ ಕಾಂಬಿನೇಷನ್ ಆಯಿತು. ಇನ್ನು ನಾವು ಇದಕ್ಕೆ ಟೆಕ್ಸ್ಟ್ಗಳನ್ನು ನಾನು ಅಲ್ಲಿ ಆಗಲೇ ಟೈಪ್ ಮಾಡಿರುವಂಥ ಟೆಕ್ಸ್ಟ್ಗಳನ್ನು ತಗೊಂಡು ಬರುವ. ಇಲ್ಲಿ ನೋಡಿ ಟೆಕ್ಸ್ಟ್ ಅಂತ ಇದೆ, ಇಲ್ಲಿ ಎಲಿಮೆಂಟ್ಸ್ ಟೆಕ್ಸ್ಟ್, ಥರ್ಡ್ ಐಟಮ್ ಟೆಕ್ಸ್ಟ್ಗಳು. ಸೊ ಇಲ್ಲಿ ಟೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಸೊ ಇಲ್ಲಿ ಮ್ಯಾಜಿಕ್ ರೈಟ್ AI ಯೂಸ್ ಮಾಡಿಕೊಂಡು ಬರುತ್ತೆ. ಇಲ್ಲ ನಿಮಗೆ ಈ ಥರ ಹೆಡ್ಡಿಂಗ್ ಬೇಕಾ ಅಥವಾ ಸಬ್ ಹೆಡ್ಡಿಂಗ್ ಬೇಕಾ ಅಥವಾ ಟೆಕ್ಸ್ಟ್ ಬೇಕಾ ಅಂತ ಅನ್ನುವಂಥದ್ದು, ಬಾಡಿ ಟೆಕ್ಸ್ಟ್ ಬೇಕಾ ಅನ್ನುವಂಥದ್ದು, ಅಥವಾ ನಿಮಗೆ ಆಲ್ರೆಡಿ ಇನ್ಬಿಲ್ಟ್ ಆಗಿರುವಂಥದ್ದು ಬೇಕಾದರೆ ಈ ಥರ ಮಾಡ್ಕೋಬೋದು. ಸೊ ನಾನು ಇದು ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ. ನಾನೀಗ ಸದ್ಯಕ್ಕೆ ನನಗೆ ಸಣ್ಣ ಟೆಕ್ಸ್ಟ್ ಬೇಕು ಟಾಪಲ್ಲಿ, ಅದಕ್ಕೋಸ್ಕರ ನಾನು ಸಬ್ ಹೆಡ್ಡಿಂಗ್ ಅಂತಲೂ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ ಹೆಡ್ಡಿಂಗ್ ಕ್ಲಿಕ್ ಮಾಡಿದಾಗ ಇಲ್ಲಿ ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇದು ನಿಮಗೆ ಇದನ್ನು ಆ ಕಡೆ ಈ ಕಡೆ ಡ್ರ್ಯಾಗ್ ಮಾಡ್ಕೋಬೋದು, ಅಥವಾ ಇದನ್ನು ಸ್ವಲ್ಪ ಇನ್ನೂ ಚಿಕ್ಕದು ಮಾಡ್ತೀನಿ, ಯಾಕಂದರೆ ಇದು ನನಗೆ ಡಿಸ್ಟರ್ಬ್ ಆಗುತ್ತೆ. ಸ್ವಲ್ಪ ಇನ್ನೂ ಚಿಕ್ಕದು ಮಾಡ್ಕೊಳ್ತೀನಿ, 18ರಲ್ಲಿ ಇಟ್ಕೊಂಡಿದ್ದೀನಿ. ಈ ಟೆಕ್ಸ್ಟನ್ನು ನೀವು ಆ ಕಡೆ ಈ ಕಡೆ ಮೂವ್ ಮಾಡ್ಕೋಬೋದು. ಸೊ ಇಲ್ಲಿ ಡ್ರ್ಯಾಗ್ ಮಾಡಿ ಇಟ್ಕೊಂಡು ಈಗ ನಾನು ಕನ್ನಡದಲ್ಲಿ ಟೈಪ್ ಮಾಡಿರೋದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಉದಾಹರಣೆಗೆ ಕರ್ನಾಟಕ ಸರಕಾರ ಅಂತ, ಕರ್ನಾಟಕ ಮಾತ್ರ ಸಾಕು ನನಗೆ. ಇದನ್ನು ಇಲ್ಲಿ ಡಬಲ್ ಕ್ಲಿಕ್ ಮಾಡಿದರೆ ಇದು ಸೆಲೆಕ್ಟ್ ಆಗುತ್ತೆ. ಇದನ್ನು ನೀವು ಮೊಬೈಲಲ್ಲಿ ಕೂಡ ಮಾಡ್ಕೋಬೋದು, ಆದರೆ ಮೊಬೈಲಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಎಲ್ಲ ಡ್ರ್ಯಾಗ್ ಮಾಡೋದು. ಸೊ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಇದು ಕರ್ನಾಟಕ ಸರ್ಕಾರ ಅಂತ. ಈಗ ಇದನ್ನು ನೀವು ಇಲ್ಲಿ ಒಂದು ಕಡೆ ಡ್ರ್ಯಾಗ್ ಮಾಡಿಟ್ಕೊಳ್ಳಿ. ಈಗ ನನಗೆ ಇಲ್ಲಿ ಮಿಡ್ಲಲ್ಲಿ ಕರ್ನಾಟಕ ಸರ್ಕಾರದ ಎಂಬ್ಲೆಮ್ ಬರಬೇಕು, ಅಥವಾ ಸಿಂಬಲ್ ಅಥವಾ ಸೀಲ್ ಬರಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ಬೋದು ಅಂತಂದರೆ, ಕರ್ನಾಟಕ ಸರ್ಕಾರದ ಸೀಲನ್ನು ಡೌನ್ಲೋಡ್ ಮಾಡಿಕೊಂಡು, ಎಂಬ್ಲೆಮನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಕರ್ನಾಟಕ ಗವರ್ಮೆಂಟ್ ಎಂಬ್ಲೆಮ್ ಅಂತ ಟೈಪ್ ಮಾಡ್ಕೊಳ್ಳಿ. ಗವರ್ಮೆಂಟ್ ಇದನ್ನು ಯಾವುದಾದ್ರನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೀವು ಅಪ್ಲೋಡ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಆ ಎಂಬ್ಲೆಮನ್ನು ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇಮೇಜಸ್ಸಲ್ಲಿ ಅಪ್ಲೋಡ್ ಫೈಲಲ್ಲಿ, ಆಯಿತಾ, ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಅದು ಅಪ್ಲೋಡ್ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಮೇಜಸ್ಸಲ್ಲಿ ಸೆಲೆಕ್ಟ್ ಮಾಡಿ, ಅಥವಾ ಇಮೇಜ್ ಆಪ್ಷನಲ್ಲಿ ಇಲ್ಲಿ ಡೌನ್ಲೋಡ್ ಮಾಡಿದ್ದೀರೋ ಆ ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ, ಆವಾಗ ಇದು ಇಲ್ಲಿ ಬರುತ್ತೆ. ಈ ಥರ ಬಂದಮೇಲೆ ಇದನ್ನು ಕ್ಲಿಕ್ ಮಾಡಿ. ಈಗ ಇಲ್ಲಿ ಇದು ಬಂತಲ್ಲ, ಇದನ್ನು ನೀವು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ಮಾಡಿಕೊಂಡು ಇದನ್ನು ಇಲ್ಲಿ ಈ ಥರ ಮಿಡ್ಲಲ್ಲಿ ಇಟ್ಕೊಳ್ಳಿ. ಓಕೆ, ಕರ್ನಾಟಕ. ಇನ್ನು ಸರಕಾರ, ಇನ್ನೊಂದು ಟೆಕ್ಸ್ಟ್ ಬೇಕು, ಇನ್ನೊಂದು ಟೆಕ್ಸ್ಟ್ ನನಗೆ ಇಲ್ಲಿ ಬೇಕು, ಅಥವಾ ಇದನ್ನೇ ಕಾಪಿ ಮಾಡಿದರೂ ಆಗುತ್ತೆ. ಕಾಪಿ ಪೇಸ್ಟ್ ಕೂಡ ಮಾಡ್ಕೋಬೋದು. ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಬೋದು. ಆವಾಗ ನೀವು ಸೇಮ್ ಟೆಕ್ಸ್ಟ್ ಸೈಜ್ ಬರುತ್ತೆ. ಸೈಜ್ ಅಡ್ಜಸ್ಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಈಗ ಸರಕಾರವನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇದು ಕರ್ನಾಟಕ ಸರಕಾರ ಅಂತ. ಇದು ಟೆಕ್ಸ್ಟ್ ದೊಡ್ಡದಾಯಿತು ಅಂತಂದರೆ ನೀವು ಇಲ್ಲಿ ಇದನ್ನು ಫಸ್ಟಿಗೆ ಈ ಬಾಕ್ಸನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಚಿಕ್ಕದು ಮಾಡ್ಕೋಬೋದು. 73. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಎರಡನೇ ಟೆಕ್ಸ್ಟ್. ಅದರ ಕೆಳಗಡೆ ಏನು ಬೇಕು ಅಂತಂದರೆ, ಇದೊಂದು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ. ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ಇದನ್ನು ಕೂಡ ಚಿಕ್ಕದು ಮಾಡಬೇಕಂತಂದರೆ ಇಲ್ಲಿಗೆ ಕ್ಲಿಕ್ ಮಾಡಿದರೆ ಆಯಿತು. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇಲ್ಲಿ ಡ್ರ್ಯಾಗ್ ಮಾಡ್ಬೋದು. ಇಲ್ಲಿ ಯಾವ ರೊಟೇಷನ್ ಮಾಡ್ಬೋದು, ಈ ಥರ ಇಲ್ಲ ಈ ಆಪ್ಷನಲ್ಲಿ. ಸೊ 0ಗೆ ಮಾಡ್ಕೋಬೇಕು, 0 ಡಿಗ್ರಿ. ಓಕೆ, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ. ಇನ್ನೊಂದು ಹೆಡ್ಡಿಂಗ್, ನನಗೆ ಸಬ್ ಹೆಡ್ಡಿಂಗ್ ಮಾತ್ರ ಸಾಕಾಗುತ್ತೆ, ಮೇನ್ ಹೆಡ್ಡಿಂಗ್ ಬೇಕಾಗಿಲ್ಲ. ಸೈಜು, ಫಾಂಟ್ ಸೈಜು ಇದೊಂದು ಸುಮ್ಮನೆ ಒಂದು ಕಾಲೇಜ್ ಹೆಸರು ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಸ್ಲೋ ಆಗುತ್ತೆ ಬರ್ತಾ, ಯಾಕಂದರೆ ಇದು ಆನ್ಲೈನ್ ಆಗಿರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಇದು ಮಾಡಬೇಕಾಗುತ್ತೆ. ಇಲ್ಲಿ ನಾನು
ಹೆಡ್ಡಿಂಗನ್ನು ಕಾಪಿ ಮಾಡಿದೆ. ಇನ್ನೊಂದು ಹೆಡ್ಡಿಂಗು ಆಂತರಿಕ ಗುಣಮಟ್ಟ ಭರವಸಾ ಕೋಶ ಅಂದರೆ IQAC ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ. ಇದರ ಜಂಟಿ ಆಶ್ರಯದಲ್ಲಿ ಈಗ ಮುಂದಿನದ್ದು ದೊಡ್ಡ ಹೆಡ್ಡಿಂಗ್ ಬೇಕು, ಯಾಕಂದರೆ ಅದು ಮೇಯ್ನ್ ಪ್ರೋಗ್ರಾಮ್. ಸೊ ಹಾಗಾಗಿ ಇಲ್ಲಿ ಹೆಡ್ಡಿಂಗ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಸ್ವಚ್ಛತಾ ಕಾರ್ಯಕ್ರಮ ಇದರ ಮೇಲೆ ಬಂದು ಡಬಲ್ ಕ್ಲಿಕ್ ಮಾಡಿದರೆ ಅದು ಎಲ್ಲ ಟೆಕ್ಸ್ಟ್ ಸೆಲೆಕ್ಟ್ ಆಗುತ್ತೆ. ಸ್ವಚ್ಛತಾ ಕಾರ್ಯಕ್ರಮ ಇದನ್ನು ಒಂದೇ ಲೈನಿಗೆ ಬರಬೇಕಂದ್ರೆ ಈ ಥರ ಎಕ್ಸ್ಪಾಂಡ್ ಮಾಡಿಕೊಂಡ್ರೆ ಆಯಿತು. ಸ್ವಚ್ಛತಾ ಕಾರ್ಯಕ್ರಮ. ಓಕೆ, ನೆಕ್ಸ್ಟ್ ಸ್ಥಳ ಮತ್ತು ದಿನಾಂಕ. ಈಗ ಸ್ಥಳಕ್ಕೆ ಈ ಥರ ಸ್ಥಳ ಅಂತಲೂ ಟೆಕ್ಸ್ಟ್ ಮಾಡ್ಬೋದು, ಇಲ್ಲ ಅದಕ್ಕೊಂದು ಸಿಂಬಲನ್ನು ಹಾಕೋಬೋದು. ಅದಿಲ್ಲಿ ಎಲಿಮೆಂಟಲ್ಲಿ ಸಿಗುತ್ತೆ. ಎಲಿಮೆಂಟ್ಸಲ್ಲಿ ಇಲ್ಲಿ ನೀವು ಟೈಪ್ ಮಾಡ್ಬೋದು, ಇಲ್ಲ ಸರ್ಚ್ ಮಾಡ್ಬೋದು. ಈಗ ನಾನು ರೀಸೆಂಟಾಗಿ ಅದನ್ನು ಯೂಸ್ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ರೀಸೆಂಟ್ಲಿ ಯೂಸ್ಡಲ್ಲಿ ಅದು ಬರುತ್ತೆ. ಇಲ್ಲಾಂದರೆ ಏನು ಲೊಕೇಶನ್ ಸಿಂಬಲ್ ಅಂತ ಇಲ್ಲಿ ಟೈಪ್ ಮಾಡ್ಕೋಬೋದು. ನಿಮಗೆ ಇಲ್ಲಿ ಅದು ಫ್ರೀ ಇದ್ದದನ್ನು ಮಾತ್ರ ನೀವು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲವೂ ಫ್ರೀ ಇರೋದಿಲ್ಲ. ಪೇಯ್ಡ್ ವರ್ಷನ್ ಇದಾದರೆ ಅಲ್ಲಿ ಒಂದು ಏನು ಕಿರೀಟದೊಂದು ಸಿಂಬಲ್ ಬರುತ್ತೆ, ಅದು ಏನು ಪ್ರೀಮಿಯಮ್ ಮಾತ್ರ. ಸೊ ಇದು ಇಲ್ಲಿಗ ಯಾವುದೇ ಸಿಂಬಲ್ ಇಲ್ಲ, ಹಾಗಾಗಿ ಕಿರೀಟ ಇಲ್ಲ. ಸೊ ಇದು ಪ್ರೀಮಿಯಮ್ ಅಲ್ಲ, ಇದು ಫ್ರೀ, ಹಾಗಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಈ ಥರ ಲೊಕೇಶನ್ ಸಿಂಬಲ್ ಹಾಕಿ ಅದರ ಸೈಜು ಮಿನಿಮಮ್ ಎಷ್ಟು ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಟೆಕ್ಸ್ಟನ್ನು ಹಾಕುವಂಥದ್ದು. ಟೆಕ್ಸ್ಟ್ ಹಾಕಲಿಕ್ಕೆ ಮತ್ತೆ ವಾಪಸ್ ಬಾಕ್ಸನ್ನು ತಗೊಂಡ್ಬರಬೇಕು. ಸ್ಥಳ ಕಾಲೇಜು ಆವರಣ. ಮತ್ತು ದಿನಾಂಕಕ್ಕೆ ಕೂಡ ಹಾಗೆಯೇ. ಈಗ ಇದು ಎಷ್ಟರಲ್ಲಿದೆ? 76 ಇದೆ. ಇನ್ನು ಚಿಕ್ಕದು ಮಾಡ್ತೀನಿ. ಇದು ಟೆಕ್ಸ್ಟ್ ಇದರಲ್ಲಿ ಚಿಕ್ಕದಾದರೂ ಆಮೇಲೆ ಡೌನ್ಲೋಡ್ ಮಾಡುವಾಗ ಅದು ಸ್ಪಷ್ಟವಾಗಿ ಕಾಣುತ್ತೆ, ಅದಕ್ಕೇನು ತೊಂದರೆ ಇಲ್ಲ. ಆ್ಯಕ್ಚುಲಿ ಇದು ತುಂಬ ದೊಡ್ಡದೇ ಆಯಿತು ಟೆಕ್ಸ್ಟ್. ಇದನ್ನು ನಾನು ಮತ್ತೆ ಆಮೇಲೆ ಸಣ್ಣ ಟೆಕ್ಸ್ಟ್ ಮಾಡ್ತೀನಿ. ಕಾಲೇಜು ಆವರಣ. ನೆಕ್ಸ್ಟ್ ದಿನಾಂಕ ಬೇಕು ಅಂತಂದರೆ ದಿನಾಂಕಕ್ಕೆ ಕೂಡ ಹಾಗೆ ದಿನಾಂಕ ಅಂತ ಬರಿಬೋದು, ಇಲ್ಲ ಇಲ್ಲಿ ಎಲಿಮೆಂಟ್ಸಲ್ಲಿ ಒಂದು ಕ್ಯಾಲೆಂಡರ್ದು ಸಿಂಬಲನ್ನು ನೀವು ತಗೊಂಬರ್ಬೋದು. ಈ ಥರ ಬಂತಲ್ಲ, ಯಾವುದಾದ್ರೂ ಒಂದು ಸಿಂಬಲನ್ನು ಕ್ಯಾಲೆಂಡರ್ ಸಿಂಬಲನ್ನು ತಗೊಂಬರ್ಬೋದು. ಸೊ ಅದು ದಿನಾಂಕಕ್ಕೆ ಆಯಿತು. ಸೊ ಇಲ್ಲೇ ಇದನ್ನು ಪೇಸ್ಟ್ ಮಾಡೋಣ. ಕಾಪಿ ಪೇಸ್ಟ್ ಮಾಡಿ ಈ ಕಡೆ ತಂದು ಇಲ್ಲಿ ಡೇಟನ್ನು ಟೈಪ್ ಮಾಡಿದರೆ ಆಯಿತು. ಫಾರ್ ಎಕ್ಸಾಂಪಲ್ 30/11/2024. ಓಕೆ, ಇದಿಷ್ಟು ಮೇಯ್ನ್ ಕಾರ್ಯಕ್ರಮಗಳಾಯಿತು. ಇನ್ನು ಇದನ್ನು ಸ್ವಲ್ಪ ಮೇಲೆ ಮಾಡ್ಕೋಬೋದು. ಇನ್ನು ಇಲ್ಲೊಂದು ಸುಮ್ಮನೆ ಕಾಲೇಜಿದೊಂದು ಫೋಟೋ ಬೇಕು ಅಂತಂದರೆ ನೀವು ಇಲ್ಲಿ ಒಂದು ಫ್ರೇಮನ್ನು ತಗೊಂಬರಬೇಕು. ಉದಾಹರಣೆಗೆ ಇಲ್ಲಿ ನೋಡಿ, ನನಗೆ ಆಲ್ರೆಡಿ ರೀಸೆಂಟ್ಲಿ ಯೂಸ್ ಮಾಡಿದ್ದೀನಿ. ಅದರ್ವೈಸ್ ಇಲ್ಲಿ ಡೌನಲ್ಲಿ ಏನು ಎಲಿಮೆಂಟ್ಸಲ್ಲಿ ಡೌನ್ಗೆ ನೀವು ಬಂದರೆ ಸ್ಕ್ರೋಲ್ ಮಾಡ್ತಾ ಇಲ್ಲಿ ಫ್ರೇಮ್ಸ್ ಅಂತ ಇದೆ ನೋಡಿ. ಫ್ರೇಮ್ಸಲ್ಲಿ ಈ ಥರ ರೌಂಡು ಅಥವಾ ಯಾವುದೇ ಶೇಪಿನ ಫೋಟೋವನ್ನು ನೀವು ಹಾಕ್ಕೋಬೋದು. ಸೊ ನಾನೀಗ ರೌಂಡು ಫ್ರೇಮನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಫ್ರೇಮ್ ಬರುತ್ತೆ. ಇದನ್ನು ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ, ಒಂದು ಕಾರ್ನರ್ಗೆ ಡ್ರ್ಯಾಗ್ ಮಾಡ್ಕೊಳ್ಳಿ ಇದನ್ನು. ಸೊ ಇಲ್ಲಿಗೆ ಕಾಲೇಜು ಫೋಟೋವನ್ನು ತಗೊಂಬರ್ಬೋದು. ಕಾಲೇಜು ಫೋಟೋವನ್ನು ಕೂಡ ಹಾಗೆ ಫಸ್ಟಿಗೆ ನೀವು ನಿಮ್ಮ ಕಂಪ್ಯೂಟ್ರಿಂದ ಇಲ್ಲಿ ಕ್ಲೌಡಿಗೆ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅಪ್ಲೋಡ್ ಆದಮೇಲೆ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಆಯ್ತು. ಈಗ ನಾನು ಆಲ್ರೆಡಿ ಒಂದು ಕಾಲೇಜಿನ ಒಂದು ಚಿತ್ರವನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನಾನೀಗ ಇಲ್ಲಿ ತಗೊಂಬರ್ತಾಯಿದ್ದೀನಿ. ಇಲ್ಲಿ ತುಂಬ ಫೋಟೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ. ಈಗ ನಾನು ಅದನ್ನು ಹುಡುಕಬೇಕಾಗುತ್ತೆ. ಇಲ್ಲಿದೆ. ಸೊ ಇದನ್ನು ನಾನು ಕ್ಲಿಕ್ ಮಾಡಿ
ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇದರ ಈ ಫ್ರೇಮ್ನ ಹತ್ತಿರ ತಂದರೆ ಸಾಕು, ಅದಕ್ಕೆ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ಈ ಥರ ಒಂದು ಕಾಲೇಜು ಫೋಟೋವನ್ನು ಅದರೊಳಗೆ ಹಾಕೋಬೋದು. ಇದರಲ್ಲಿ ಮಧ್ಯಕ್ಕೆ ಬೇಕಂದರೆ ಮಧ್ಯಕ್ಕೂ ಕೂಡ ಹಾಕೋಬೋದು, ಅದಕ್ಕೆ ಏನು ಸಮಸ್ಯೆ ಇಲ್ಲ. ನೆಕ್ಸ್ಟು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಟೆಕ್ಸ್ಟ್ಗಳನ್ನು ಹಾಕೋಬೋದು. ಟೆಕ್ಸ್ಟಿಗೆ ಬಂದುಬಿಟ್ಟು ಹೆಡ್ಡಿಂಗ್ ಅಥವಾ ಸಬ್ ಹೆಡ್ಡಿಂಗ್, ಇಲ್ಲಿ ಇದೊಂದು ಬೇಕಾದರೆ ಅಥವಾ ಏನಾದರೂ ಬೇರೆ ಏನಾದರೂ ಟೆಕ್ಸ್ಟ್, ಸುಮ್ಮನೆ ನಾನು ಹಾಕಿರೋದು ಏನೇ ಟೆಕ್ಸ್ಟ್ ಬೇಕಾದರೂ, ಸರ್ವರಿಗೂ ಆಧಾರದ ಸ್ವಾಗತ ಕೋರುವ ಓಕೆ ಸಂಚಾಲಕರು ಅಥವಾ ಪ್ರಾಂಶುಪಾಲರು, ಸಂಚಾಲಕರು, ಈ ಥರ ಸಂಚಾಲಕರು ಮತ್ತು ಪ್ರಾಂಶುಪಾಲರು. ಇನ್ನೊಂದು ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ ಅಂತಲೂ ಹಾಕೋಬೋದು. ಸಂಚಾಲಕರು IQAC ಮತ್ತು NSS ಅಂತಲೂ ಹಾಕೋಬೋದು, ಏನಾದರೂ ಹಾಕೋಬೋದು. ಸೊ ನಾನು ಅದನ್ನು ಅಷ್ಟು ಇದು ಮಾಡ್ಕೋಗೋದಿಲ್ಲ. ಸೊ ಈ ಥರ ಒಂದು ರಫ್ ಆಗಿ ನಾನು ಇದನ್ನು ಹೇಗೆ ಪೋಸ್ಟರ್ ಡಿಸೈನ್ ಮಾಡೋದು ಅಂತ. ಈಗ ಇದು ಇಷ್ಟ ಆಗಲಿಲ್ಲ, ಇನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಇದನ್ನು ಬ್ಯೂಟಿಫೈ ಮಾಡ್ಕೋಬೋದು. ಉದಾಹರಣೆಗೆ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಒಂದು ಬಾಕ್ಸ್ನೊಳಗಡೆ ಇದನ್ನು ಹಾಕೋಬೋದು. ಅದಕ್ಕೋಸ್ಕರ ಎಲಿಮೆಂಟ್ಸ್ ಅಂತ ಹೋಗಿ ಎಲಿಮೆಂಟ್ಸಲ್ಲಿ ಈ ಥರ ಸ್ಕ್ವೇರ್ ಶೇಪ್ಸನ್ನು ಹಾಕೋಬೋದು. ಶೇಪ್ಸ್ ಈ ಥರ ಬೇಕಾದ್ರೆ ಈ ಥರ, ಇಲ್ಲರೆ ಈ ಥರ ಬೇಕಾದರೂ ಹಾಕೋಬೋದು ಶೇಪ್ಸನ್ನು. ಅಲ್ಲಿ ಕ್ಲಿಕ್ ಮಾಡಿದಾಯಿತು. ಆಮೇಲೆ ಇಲ್ಲಿಟ್ಟು ಇದನ್ನು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಓಕೆ, ಅದೀಗ ಟೆಕ್ಸ್ಟ್ ಹಿಂದೆ ಆಯಿತು, ಶೇಪು ಮುಂದೆ ಬಂತು. ಹಾಗಾಗಿ ಇದನ್ನು ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮೇಲೆ ಲೇಯರ್ ಅಂತ ಒಂದು ಬರುತ್ತೆ ನೋಡಿ. ಲೇಯರಲ್ಲಿ ಸೆಂಡ್ ಬ್ಯಾಕ್ ಅಥವಾ ಸೆಂಡ್ ಬ್ಯಾಕ್ವರ್ಡ್ ಯಾವುದೂ ಆಗುತ್ತೆ. ಸೊ ಸೆಂಡ್ ಬ್ಯಾಕ್ ಅಂತ ಮಾಡಿ. ಈಗ ಅದು ಟೆಕ್ಸ್ಟ್ ಮುಂದೆ ಬಂತು. ಇನ್ನು ಕಲರ್ ಕಾಂಬಿನೇಷನ್ ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಈಗ ಈ ಟೆಕ್ಸ್ಟಿನ ಕಲರ್ ಬೇಕು ಅಂತಂದರೆ, ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲಿ ಬಂದು ಸೆಲೆಕ್ಟ್ ಮಾಡಿ ಫಸ್ಟು, ಆಮೇಲೆ ಟೆಕ್ಸ್ಟ್ ಕಲರಿಗೆ ಬಂದು ಯಾವ ಕಲರ್ ಅದಕ್ಕೆ ಸೂಟ್ ಆಗುತ್ತೆ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಉದಾಹರಣೆಗೆ ವೈಟ್ ಕಲರ್ ಸೂಟ್ ಆಗುತ್ತಾದರೆ ವೈಟ್ ಕಲರನ್ನು ಸೆಲೆಕ್ಟ್ ಮಾಡಿ ಔಟ್ಸೈಡ್ ಎಲ್ಲಾದರೂ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಅದು ಹೇಗೆ ಕಾಣುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆ ಇದೊಂದು ಸಪರೇಟ್ ಬೇಕು, ಇದಕ್ಕೆ ಇದರ ಮಧ್ಯದಲ್ಲಿ ಒಂದು ಗೆರೆ ಬೇಕು ಅಂತಂದರೆ ಇದನ್ನು ನೀವು ಮಾಡ್ಕೋಬೋದು. ಅದೇ ಥರ ಇಲ್ಲಿ ಎಲಿಮೆಂಟ್ಸಲ್ಲಿ ಒಂದು ಲೈನ್ ಬರುತ್ತೆ ನೋಡಿ, ಈ ಲೈನನ್ನು ಯೂಸ್ ಮಾಡಿಕೊಂಡು, ಅದಕ್ಕೆ ಇಲ್ಲಿ ಬಂದಿದೆ ಲೈನು, ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಇಟ್ಕೋಬೋದು. ಓಕೆ, ಇದು ಸ್ವಲ್ಪ ಇನ್ನೂ ದೊಡ್ಡದು ಬೇಕು ಅಂತಂದರೆ ಇದರ ಫಾಂಟ್ ಸೈಜನ್ನು ಇಲ್ಲಿ ಪ್ಲಸ್ ಮಾಡಿಕೊಂಡು ಓಕೆ. ಈಗ ಈ ಎರಡು ಲೈನ್ಗಳ ಮಧ್ಯೆ ತುಂಬ ಗ್ಯಾಪ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಗ್ಯಾಪ್ ಬೇಡ ಅಂತಂದರೆ ಇಲ್ಲಿ ನೋಡಿ ಸ್ಪೇಸಿಂಗ್ ಅಂತ ಇದೆ. ಸ್ಪೇಸಿಂಗನ್ನು, ಲೈನ್ ಸ್ಪೇಸಿಂಗನ್ನು ಸ್ವಲ್ಪ ಕಡಿಮೆ ಮಾಡಿ ಈ ಥರ. ಓಕೆ, ಈ ಥರ ಕಡಿಮೆ ಮಾಡ್ಕೋಬೋದು. ಆಮೇಲೆ ಇದರ ಕಲರು ಬೇರೆ ಕಲರ್ ಕೊಡಬೇಕು ಅಂತಂದರೆ, ಒಂದು ಲೆಟ್ಸೇ ಬ್ಲೂ ಕಲರ್ ಕೊಡೋದು ಅಂತಂದರೆ ಈ ಥರ ಮಾಡ್ಕೋಬೋದು. ಇದರ ಕಲರ್ ಕೂಡ ಹಾಗೆಯೇ ಯಾವುದು ಸೂಟ್ ಆಗ್ತದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಬೇರೆ ಬೇರೆ ರೀತಿಯ ಕಲರ್ ಕಾಂಬಿನೇಷನ್ಗಳನ್ನು ಟ್ರೈ ಮಾಡಿ. ಒಂದೇ ಥರದ್ದು ಮಾಡಿದರೆ ಸ್ವಲ್ಪ ಪ್ಲೇನ್ ಅಥವಾ ಬೋರ್ ಅಂತ ಅನಿಸ್ತದೆ. ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಕಲರ್ಗಳನ್ನು ಟ್ರೈ ಮಾಡಿ, ಯಾವ ಕಲರ್ ಸೂಟ್ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ.
ಓಕೆ, ಈ ಥರ ಎಲ್ಲ ಕೆಲಸ ಆದಮೇಲೆ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡಿದರೆ ಅದು ಇನ್ನೂ ಸ್ಪಷ್ಟವಾಗಿ ಚೆನ್ನಾಗಿ ಕಾಣುತ್ತೆ ಮತ್ತು ಅದನ್ನು ಎಲ್ಲರಿಗೂ ನೀವು ಶೇರ್ ಮಾಡ್ಕೋಬೋದು. ಓಕೆ, ಇದು ತುಂಬ ಟೆಕ್ಸ್ಟ್ ದೊಡ್ಡದಾಯಿತು ಅಂತಂದರೆ ಇದನ್ನು ಕಡಿಮೆ ಮಾಡ್ಕೊಳ್ಳಿ, ಆಗ ಇನ್ನಷ್ಟು ಜಾಗ ನಿಮಗೆ ಸ್ವಲ್ಪ ಸಿಗುತ್ತೆ. ಇದರ ಜಂಟಿ ಆಶ್ರಯದಲ್ಲಿ ಅದು ಕೂಡ ಅಷ್ಟೇ. ಅಥವಾ ಇದನ್ನು ಕಾರ್ಯಕ್ರಮದ ಉಪಸ್ಥಿತಿ, ಅಧ್ಯಕ್ಷತೆ ಆ ಥರ ಎಲ್ಲ ಮಾಡ್ಕೋಬೋದು. ಆಧಾರದ ಸ್ವಾಗತ ಅದರ ಬದಲಾಗಿ ಇಲ್ಲಿ ನಾನೀಗ ಒಂದು ಸ್ಟ್ರಿಪ್ಪನ್ನು ಹಾಕ್ತೇನೆ ಇಲ್ಲಿ. ಸೊ ಆಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದು. ಉದಾಹರಣೆಗೆ ಒಂದು ಎಲಿಮೆಂಟ್ಸಲ್ಲಿ ಇನ್ನೊಂದು ಬಾಕ್ಸನ್ನು ತಗೊಂಡು ಬಂದು ಇಲ್ಲಿ ಯಾವುದೇ ಒಂದು ಕಲರ್ ಕಾಂಬಿನೇಷನಲ್ಲಿ ಒಂದು ಸ್ಟ್ರಿಪ್ಪನ್ನು ಈ ಥರ ಸ್ಟ್ರಿಪ್ ಥರ ಹಾಕ್ತೀನಿ. ಆಗ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಈಗ ನೋಡಿ ಇನ್ನೂ ಚೆನ್ನಾಗಿ ಬಂತದು. ಅದೇ ಥರ ಸ್ಟ್ರಿಪ್ಪನ್ನು ಇಲ್ಲಿ ಟಾಪಲ್ಲಿ ಕೂಡ ಹಾಕೋಬೋದು. ಸ್ವಲ್ಪ ಇಲ್ಲಿ ಜಾಗ ಕ್ರಿಯೇಟ್ ಮಾಡಿ ಕಾಪಿ ಪೇಸ್ಟ್ ಮಾಡಿದರೆ ಆಯಿತು. ಕಾಪಿ ಪೇಸ್ಟ್. ಈಗ 2 ಸ್ಟ್ರಿಪ್ ಇಲ್ಲಿ ಬಂತು. ಇದರಲ್ಲಿ ಒಂದನ್ನು ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಮೇಲೆ ತಗೊಂಬಂದರೆ ಆಯಿತು ಈ ಥರ. ಸೊ ಈಗ ಇನ್ನೂ ಚೆನ್ನಾಗಿ ಬಂತು ಅಂತ ಅನಿಸುತ್ತೆ ನನಗೆ ಅದು. ಇನ್ನೇನು ಬೇಕಾದರೂ ಅಡ್ಜಸ್ಟ್ಮೆಂಟ್ಗಳನ್ನು ಇಲ್ಲಿ ಮಾಡ್ಕೋಬೋದು. ಏನೇ ಅಡ್ಜಸ್ಟ್ಮೆಂಟ್ಗಳು, ಏನೇ ಐಟಮ್ಸ್ಗಳು ಬೇಕಾದರೂ ಇಲ್ಲಿ ಹಾಕೋಬೋದು. ಎಲ್ಲ ಕೆಲಸ ಆದಮೇಲೆ ಇದೀಗ ನೀವು ಏನು ಸೇವ್ ಮಾಡೋಂಥ ಅವಶ್ಯಕತೆ ಇಲ್ಲ. ಇದು ಆಲ್ರೆಡಿ ಕ್ಲೌಡಲ್ಲಿ ಸೇವ್ ಆಗಿರುತ್ತೆ. ನಿಮ್ಮಲ್ಲಿ ಇಂಟರ್ನೆಟ್ ಕನೆಕ್ಷನ್ ಮಾತ್ರ ಇರಬೇಕಷ್ಟೇ. ಸೊ ಈಗ ಇದನ್ನು ಇದಕ್ಕೊಂದು ಹೆಸರು ಮೊದಲೇ ಹೆಸರು ಕೊಡಬೇಕಾಗಿತ್ತು ಸ್ಟಾರ್ಟಿಂಗಲ್ಲಿ. ಸೊ ಇಲ್ಲಿ ಏನು ಹೆಸರು ಕೊಡ್ತಾ ಇದ್ದೀರಿ, ಸ್ವಚ್ಛತಾ ಕಾರ್ಯಕ್ರಮ, ಅದೇ ಪೋಸ್ಟರನ್ನು ನೀವು ಇಲ್ಲಿ ಕೊಡ್ಬೋದು. ಉದಾಹರಣೆಗೆ ಅದೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಪೋಸ್ಟರ್ ಅಂತ ಕೊಡ್ಬೋದು. ಸ್ವಚ್ಛತಾ ಕಾರ್ಯಕ್ರಮ ಪೋಸ್ಟರ್. ಓಕೆ, ಇಷ್ಟಾದ ಮೇಲೆ ನೀವು ಇದನ್ನು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡೋದಲ್ಲಿ ಇಲ್ಲಿ ಶೇರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಶೇರಲ್ಲಿ ಡೌನ್ಲೋಡು ಇಲ್ಲಿ PNG ಫಾರ್ಮ್ಯಾಟಲ್ಲಿದೆ. PNGಗಿಂತಲೂ JPG ಒಳ್ಳೆಯದಾಗುತ್ತೆ. JPG ಮಾಡಿ ಡೌನ್ಲೋಡ್ ಕೊಡಿ. ಸೊ ಎಲ್ಲಿ ಬೇಕೋ ಅಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈಗ ಇದನ್ನು ಓಪನ್ ಮಾಡಿ ನೋಡಿ. ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಅದು. ಇಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಅಥವಾ ಬೇರೆ ಬೇರೆ ರೀತಿಯ ಟೆಕ್ಸ್ಟ್ಗಳನ್ನು ಹಾಕ್ಬೋದು. ಅಥವಾ ಈ ಫೋಟೋವನ್ನು ಮಿಡ್ಲಲ್ಲಿ ತರ್ಬೋದು, ರೌಂಡ್ ಬದಲಾಗಿ ಬಾಕ್ಸಲ್ಲಿ ತರ್ಬೋದು, ಸ್ಕ್ವೇರಲ್ಲಿ. ಸೊ ಈ ಥರ ಬೇರೆ ಬೇರೆ ರೀತಿಯಾದಂಥ ಬದಲಾವಣೆಗಳನ್ನು ನೀವು ನಿಮಗೆ ಬೇಕಾದಂಥ ರೀತಿಯಲ್ಲಿ ಮಾಡ್ಕೋಬೋದು. ನಾನಿದು ಜಸ್ಟ್ ನಿಮಗೆ ಯಾವ ಥರ ಮಾಡೋದು ಅನ್ನುವಂಥದ್ದನ್ನು ಮಾತ್ರ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಯಾವ ರೀತಿಯ ಪೋಸ್ಟರ್ ಬೇಕು ಅನ್ನೋದನ್ನು ನೀವೇ ಮಾಡ್ಕೋಬೋದು. ಅದಕ್ಕೆ ನಾವು ಬೇರೆಯವರ ಅಥವಾ ಯಾವುದೇ ರೀತಿಯ ಪೇಮೆಂಟ್ಗಳನ್ನು ಮಾಡಿ ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಅದನ್ನು ನಾವೇ ಈ ಥರ ಡಿಸೈನ್ ಮಾಡಿಕೊಂಡ್ರೆ ಯಾವುದೇ ಕಾರ್ಯಕ್ರಮಕ್ಕೆ, ಎಸ್ಪೆಷಲಿ ನಾವು ಡಾಕ್ಯುಮೆಂಟೇಷನ್ ಮಾಡಬೇಕಾದಾಗ ಈ ಥರ ಇನ್ವಿಟೇಷನ್ಗಳನ್ನು ನಾವೇ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ಕೋಬೋದು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.